ಚಾಲಿ ಚಾಲಿ ನೀನಾಗಿ ಸತ್ತ ಹೇಳು. ನಿನ್ನಿಂದನೇ ಆಗಿರೋದು ಎಲ್ಲ ಹಿಂಗೇನಾದ್ರು ಹೆಲ್ಪ್ ಬೇಕು. ಸೊ ಹೇಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ತಿರ್ಗಾ ಚಾರ್ಲಿ ಗೇಮ್ ಆಡ್ತಿದ್ದೀವಿ. ಸೊ ಲಾಸ್ಟ್ ಟೈಮ್ ಒಂದು ಹಾಂಟೆಡ್ ಹೌಸಲ್ಲಿ ಮಾಡಿದ್ದೆ. ಸೊ ಇನ್ನೂ ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಇಲ್ಲ ಮೇಲಿಲ್ಲ ಐ ಬಟನ್ ಬರ್ತಿರೋದು, ಮತ್ತು ಹಾಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮ್ಗೇನು ಅನ್ಸುತ್ತೆ ಹೇಳಿ? ಫಸ್ಟ್ ಟೈಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನಾನು, ಅದಕ್ಕೆ ಬಂದಿರೋದು. ನಾನು ಫಸ್ಟ್ ಟೈಮ್ ಭಯ ಆದರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಏನು ಮಾಡಿಸ್ತೀವಿ ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಸೊ ಗೈಸ್ ವಿಡಿಯೋ ಹಿಂಗೆ ತೋರ್ಸಕ್ಕೆ ಆಗ್ತಿದ್ದಿಲ್ಲ, ಸ್ವಲ್ಪ ಕಟ್ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಜಾಗ ಪ್ಲೇಸ್ ಚೇಂಜ್ ಮಾಡಿದ್ದೀನಿ. ಸೊ ಅದು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಹೇಳ್ಬೋದು. ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಹಿಂದು ತಿರ್ಗಲ್ಲ ಅಂತ ಅನ್ಕೊಂಡಿದ್ದೆ ನಾನಂತೂ. ಲಾಸ್ಟ್ ಟೈಮ್ ಹೇಳಿದ್ ನಂಬಿಲ್ಲ ನೀನು? ನಂಬಿಲ್ಲ ಇವಾಗ ಗೊತ್ತಾಯ್ತು ನೋಡು. ನಾನು ಇದೇ ಫಸ್ಟ್ ವಿಡಿಯೋ ನೋಡಿದಾಗ ನಂಗೆ ಅಷ್ಟು ನಂಬಿಕೆ ಗೊತ್ತಿಲ್ಲ. ಆ ಮನೆದು ಒಬ್ಬನೇ ಎಕ್ಸ್ಪ್ಲೋರ್ ಮಾಡಕ್ ಹೋಗಿದ್ನಲ್ಲ, ಅವಾಗ ತಿರುಗಿ ನಂಬಿಲ್ಲ ನೀನು? ನಂಬಿಲ್ಲ. ಇವಾಗಿದೆ ನೋಡು, ದಿನ ಫಸ್ಟ್ ಅಪ್ಪ, ಇವಾಗ ಇನ್ನ ಮುಂದಕ್ಕಿದೆ ಇರು, ಏನೇನಾಗುತ್ತೋ ಗೊತ್ತಿಲ್ಲ ನೋಡೋಣ. ಚಾರ್ಲಿ ನಿಂಗೆ ಇನ್ನೂ ಬದುಕಕ್ಕೆ ಆಸೆ ಇದೆಯಾ ಇಲ್ವಾ? ಕರೆಕ್ಟಾಗಿ ಹೇಳಿ, ಹೆಸರನ್ನು ಹೇಳು. ಚಾರ್ಲಿ ನಿಂಗೆ ಇನ್ನೂ ಬದುಕಕ್ಕೆ ಆಸೆ ಎಂತ ಇದು? ಕೆಳಕ್ಕೆ ಮುಂಚೆನೆ ತಿರುಗ್ಬಿಡ್ತಾರೋ? ಫಸ್ಟ್ ಟೈಮ್ ಅಂದ್ರೆ ಮೂರು ಸಲ ಕೇಳೋಂತ ಇತ್ತು. ಬದುಕಕ್ಕೆ ಆಸೆ ಎಂತ ಇದು? ಕೆಳಕ್ಕೆ ಗಾಯ ಸಿಕ್ಕಾಪಟ್ಟೆ ಯಾಕೋ ಭಯ ಆಗ್ತಿದೆ, ಕೇಳಕ್ಕೆ ಮುಂಚೆನೆ ಟರ್ನ್ ಆಗ್ತಾ ಇದೆ. ಸೊ ನೀವೇ ನೋಡ್ತೀರಿ, ಎಲ್ಲೂ ಗಾಳಿ ಅಂತೂ ಏನೂ ಇಲ್ಲ, ಇಲ್ಲಿ ಕ್ಯಾಂಡಲ್ ನೋಡ್ತಿದ್ದೀರ, ನಿಮಗೆ ಗೊತ್ತು. ಫುಲ್ಲು ಸುತ್ತಲೂ ಕವರ್ ಆಗಿದೆ, ರೂಮಲ್ಲಿ ಮಾಡ್ತಿರೋದು, ಅದಕ್ಕೋಸ್ಕರನೇ ಇದು. ನೆಕ್ಸ್ಟ್ ಕ್ವಶನ್ ಕೇಳು. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಚಾರ್ಲಿ ನೀನಾಗಿ ಸತ್ತ ಹೇಳು. ಚಾರ್ಲಿ ನೀನಾಗಿ ಸತ್ತ ಹೇಳು. ಚಾರ್ಲಿ ನೀನಾಗಿ ಸತ್ತ ಹೇಳು. ನೋ ಅಂತಲ್ಲಪ್ಪ, ಯಾರೋ ಸಾಯಿಸಿರ್ಕೊ. ಏನೋ ಒಂದು ಹೆಸರು ನೋ ಅಂತೂ ಪಕ್ಕ ಆಗ್ತಾ ಇದೆ ಅದು. ನಾನು ಅವಾಗ ಸ್ಟಾರ್ಟಿಂಗ್ 3 ಸತಿ ಕೇಳಿ ಅವ್ನು ಸೆಕೆಂಡ್ ಆದ್ಮೇಲೆ ಇದಾಯ್ತು, ಎಸ್ ಅಂತ ಬಂತು. ಇವನಂತೂ ದಂಗ ಕೂತ್ಬಿಟ್ಟವನೆ. ಇವ್ನು ಯಾಕೆ ಒಳ್ಳೆ ಸೊಪ್ಪು ಕೂತ್ಕೊಂಡ್ಬಿಟ್ಟು ಏನಾಗುತ್ತೆ ಏನ್ ಕತ್ತೇನೋ ಮಾತೇ ಬರಲ್ಲ, ಭಯ ಆಗ್ಬಿಟ್ಟೈತೆ ಗೈಸ್ ಇವ್ನಿಗಂತೂ. ಫುಲ್ ಭಯ. ನಾನು ಕೇಳಿದ್ದು ಇನ್ನೊಂದ್ಸಲ, ನಾನು ಕೇಳಿದ್ದಕ್ಕೆ ಎಸ್ ಅಂತ ಬಂತು, ಇವ್ನು ಕೇಳಿದ್ದಕ್ಕೆ ನೋ ಅಂತ ಬಂತು. ಸೊ ನೋಡೋಣ, ಇನ್ನೊಂದು ಕ್ವಶನ್ ಕೇಳ್ತೀವಿ. ಇನ್ನೊಂದು ಕ್ವಶನ್ ಇವ್ನು ಕೇಳ್ತಾನೆ ಇವಾಗ. ಸೊ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಗೈಸ್. ಇನ್ನೊಂದು ಕ್ವಶನ್ ಇವ್ನು ಕೇಳ್ತಾನೆ, ಬನ್ನಿ ಇವಾಗ. ಚಾರ್ಲಿ, ನಿನ್ನ ಕರ್ಸಿ ನಾವು ತಪ್ಪಾಯ್ತಾ? ನಮ್ಮನ್ನು ಬಿಟ್ಟು ಹೋಗ್ತೀಯಲ್ಲ ನೀನು? ಮುಂಚೆ ಏನ್ ಮುಂಚೆ ಇದು ಬಿಡಲ್ಲ ಅಂತ ಅಲ್ಲ ಗುರು, ನಗ್ಬೇಕೋ ಅಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಲಾಸ್ಟ್ ಟೈಮ್ ಆ ಮನೇಲಿ ನಾನು ಒಬ್ಬರೇ ಮಾಡಿದಕ್ಕೆ ಫೋಟೋ ತೆಗೆದು ಹೀಗೆ ನಿನ್ನಿಂದನೇ ಆಗಿರೋದು ಎಲ್ಲ, ನಿನ್ನಿಂದನೇ ಬಂದಿರ್ತದೆ ಇವೆಲ್ಲ. ಇಲಿ ಹಿಡಿಬೇಕು ಅಂತ ಕರ್ಕೊಂಬಂದು ಅಮ್ಮ ಅಪ್ಪ ದೇವದ ಹತ್ರ ಸಿಕ್ಕಾಕ್ಸ್ತಾರಲ್ಲಪ್ಪ. ಈ ಮನೇಲಿ ಪಾತ್ರೆ ಇಲ್ಲ ಆಯ್ತಾ? ಸೌಂಡ್ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಇಲ್ಲಿ ಮಂಚ ವಾಸ ಮಾಡ್ತಿಲ್ಲ ಅಂತಾನೆ. ಒಳಗಡೆ ಲೋಟ ಸೌಂಡ್ ಕೇಳಿಸ್ತು, ನಿಮ್ಗೂ ಕೇಳಿಸ್ಬೇಕು. ರೀಪ್ಲೈ ಹಾಕಿದ್ದೀನಿ ನೋಡಿ ಬೇಕಾರೆ. ಇವಂದು ಐತಿ, ಇವಾಗ ನಂದು ಗೈಸ್. ಚಾರ್ಲಿ ನಿಂಗೇನಾದ್ರು ನನ್ನ ಕಡೆಯಿಂದ ಹೆಲ್ಪ್ ಬೇಕಾ ಬೇಡ? ಹೆಸರನ್ನು ಹೇಳು. ಚಾರ್ಲಿ ನಿಂಗೇನಾದ್ರು ಹೆಲ್ಪ್ ಬೇಕಾ ನನ್ನ ಕಡೆಯಿಂದ? ಹೆಸರನ್ನು ಹೇಳು. ಚಾರ್ಲಿ ಹಿಂಗೇನಾದ್ರು ಹೆಲ್ಪ್ ಬೇಕಾ? ಏನೋ ಸೌಂಡ್ ಬರ್ತಿತ್ತು. ನೀವು ಮನೆಯೆಲ್ಲ ಪೂರ್ತಿ ನೋಡಿದಿಲ್ಲ? ಏನೋ ಸೌಂಡ್ ಬರ್ತಿತ್ತು. ಏನ್ ಸೌಂಡ್ ಎಲ್ಲ ನೋಡೋಂಥದ್ದು ಏನೋ ಇತ್ತ? ಭಯ ಅಲ್ವಾ, ನೋಡಕ್ ಹೋಗಿಲ್ಲ. ಅಲ್ಲ ಅದೇ ನೋಡ್ಕೊ ಬಂದಿಲ್ಲ ಮನೆ. ಆಮೇಲೆ ನಾನು ಒಬ್ಬನೇ ಹೋಗಿದ್ದು, ನೋಡಿದ್ರಲ್ಲ ವಿಡಿಯೋ, ಅಲ್ಲಿಂದನೇ ಬಂದಿರಬೇಕು ಇದು. ಸಂಡೆ ಬಂದಿತ್ತಲ್ಲ. ನೀನು ಹೋಗಿದ್ದೆ ಅವತ್ತು. ಎಕ್ಸ್ಪ್ಲೋರ್ ಮಾಡಿ ಅದು ಫೋಟೋ ಜರುಗಿ, ಆಮೇಲೆ ನನಗೆ ಅದು ಆಪೋಸಿಟ್ ಹೋಗ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ಸಿಕ್ಕಿದೆ, ಅದು ಅಡ್ಡಕ್ಕೆ.
ಗೈಸ್ ಏನು ಮಾಡಬೇಕು ಅಂತ ನಾವು ಅರ್ಥನೇ ಆಗ್ತಿಲ್ಲ. ಏನು ಬೇಕು ಅಂತಿದೆ ಈ ಕಡೆಗೆ, ಇಲ್ಲಿ ನೋಡಿದ್ರೆ ಏನೋ ಸೌಂಡ್ ಬರ್ತಿದೆ ಇಲ್ಲಿ ಅಡುಗೆ ಮನೆಯಿಂದ. ಆಮೇಲೆ ಬಿಟ್ಟು ಹೋಗಲ್ಲ ಅಂತ ಅನ್ನೋದು ಇದೆ. ಬಿಟ್ಟು ಹೋಗೋದಿಲ್ಲ ಅಂತ ಅದಕ್ಕೂ ನೋ ಅಂತ ಬಂತು. ಅವಲ್ಲ ಇವ್ನು ಕೇಳಿದ್ದಕ್ಕೆ ಅದಕ್ಕೆ ನೋಡಿದ್ರೆ ಏನೋ ರಪ್ಪ ಅಂತ ಏನೋ ಬಿತ್ತು ಸೌಂಡ್, ಅದನ್ನು ಕೇಳ್ತಾ ಇದೆ ನನಗೆ. ಭಯ ಆದ್ರೂ ಭಯ ಆಗ್ತದೆ, ಭಯಕ್ಕೆ ಟೆನ್ಷನ್ಗೆ ಶೆಕೆ ಕಿತ್ಕೊತಾ ಇದೆ ನನಗೆ. ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನೋಡೋಣ. ಸೊ ಆದ್ರೂ ಪರವಾಗಿಲ್ಲ, ಕಂಟಿನ್ಯೂ ಮಾಡ್ತೀವಿ, ಬನ್ನಿ ನೋಡೋಣ ಏನಾಗುತ್ತೆ ಅನ್ನೋದು. ಗೈಸ್ ನಂದಾಯ್ತು ಇವಾಗ ರೌಂಡು. ಸೊ ಇವ್ನು ಇವಾಗ ಕ್ವಶನ್ ಕೇಳ್ತೀನಿ, ಏನಾಗುತ್ತೆ ಬನ್ನಿ ನೋಡೋಣ. ಚಾರ್ಲಿ ಚಾರ್ಲಿ ನಿನ್ನವ್ರು ಯಾರಾದ್ರು ಇದ್ದೀರಾ, ನಾವೇನಾದ್ರು ಹೆಲ್ಪ್ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡೋಕ್ಕೆ. ಚಾರ್ಲಿ ಚಾರ್ಲಿ ನಿನ್ನವ್ರು ಯಾರಾದ್ರು ಇದ್ದೀರಾ, ನಾವೇನಾದ್ರು ಹೆಲ್ಪ್ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡೋಕ್ಕೆ. ಚಾರ್ಲಿ ಚಾರ್ಲಿ ನಿನ್ನವ್ರು ಯಾರಾದ್ರು ಇದ್ದೀರಾ, ನಾವೇನಾದ್ರು ಹೆಲ್ಪ್ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡೋಕ್ಕೆ. ನಿಮಗೆ ಗೊತ್ತಾ ಇಲ್ಲ, ರೆಸ್ಪಾನ್ಸ್ ಬಂದಿಲ್ಲ ಮತ್ತೆ ವರ್ಕ್ ಆಗಿಲ್ಲ. ಸೊ ಇನ್ನೊಂದ್ಸರಿ ಇನ್ನೊಂದ್ಸರಿ ಟ್ರೈ ಇದೇ ಕ್ವಶನ್ ತಿರ್ಗಾ ಕೇಳೋಣ. ಸರ್ ನೀನು ಕೇಳುತ್ತಾ? ಆ ಥರ ಏನಾದರೂ ಇರಬೇಕು ಅಂದರೆ ಕೇಳು. ಇಷ್ಟೆಲ್ಲ ಹೇಳಿದ್ಯಾ, ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ. ಇದ್ರೆ ಹೇಳ್ಕೊಬೋದು ನೀನು. ಮಚ ಏನೋ ಪ್ರಾಬ್ಲಮ್ ಆಗುತ್ತೆ. ಇದು ಇಲ್ಲೇ ಇದೆ, ಪಕ್ಕ ಫಿಕ್ಸ್ ಆಯ್ತು ಇದೆ ಮನೆಗಿದು. ಈಗ ನಾವು ಮಲ್ಕೊಳ್ಳೋದು ಹೇಗೆ ನೈಟು 11 ಗಂಟೆ ಆಗಿದೆ. ಇದು ನೋಡಿದ್ರೆ ಎಸ್ಸು ನೋ ಅಂತ ತಿರುಗಿ ಸಾಯ್ತಾ ಇದೆ. ಇದು ಏನು ಅಂತ ಕರೆಕ್ಟಾಗಿ ಹೇಳ್ತಿಲ್ಲ. ಅವಾಗ ಏನಾದ್ರು ಬಿಟ್ಟು ಹೋಗ್ತೀನಿ ಅಂದ್ರೆ ಬಿಟ್ಟು ಹೋಗಲ್ಲ ಅಂತ ಬಂತು. ಅಲ್ಲೇನೋ ಸೌಂಡ್ ಬೇರೆ ಬರ್ತೈತೆ. ಏನು ಹೇಳ್ತೀನಿ ಮಚ್ಚ ಇದಕ್ಕೆ? ನಿಲ್ಸೋಣ ಅಂತ ಅನಿಸ್ತೈತೆ ನಮಗೆ. ನಿಲ್ಸೋಣ ಅನಿಸುತ್ತೆ. ಪ್ಲಸ್ಸು ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಇದು ನಾವು ಅದೇನು ಒಳ್ಳೆಯದಾಗುತ್ತೋ ಕೆಟ್ಟದಾದ್ರೂ ನೋಡಬೇಕು. ಗೈಸ್ ಇಷ್ಟೆಲ್ಲ ರಿಸ್ಕ್ ತಗೊಂಡು ಟ್ರೈ ಮಾಡ್ತಿದ್ದೀವಿ. ಸೊ ಏನೋ ಪಾತ್ರೆ ಬೀಳೋದು ಅದೆಲ್ಲ ಸೌಂಡ್ ಏನೋ ಬರ್ತಿದೆ ಅಡುಗೆ ಮನೇಲಿ. ಸೊ ಭಯ ಆಗ್ತಿದೆ. ಸೊ ಈ ಒಂದು ರಿಸ್ಕಿಗೆ ಲೈಕ್ ಖುಷಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟ್ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಪಾರ್ಟ್ ತಿರುಗಿ ಯಾವಾಗ ಟ್ರೈ ಮಾಡೋಣ ಗೇಮ್ ಇದು. ಸೊ ಇವಾಗ ಇದು ಮುಗಿಯೋದಿಲ್ಲ ಗೇಮ್ ಇದು. ಸರಿ ಸರ್, ಇಲ್ಲಿ ಇದು ಮುಗಿಯೋದಿಲ್ಲ ಗೇಮ್ ಇದು. ಸೊ ಇನ್ನೊಂದು ಲಾಸ್ಟ್ 2 ಕ್ವಶನ್ ಇದೆ, ಕೇಳ್ತೀವಿ. ಸೊ ಕೇಳಿ ಅದೇನಾಗುತ್ತೆ ಅದು ಇದು ಮಾಡ್ಬಿಟ್ಟು ಏನು ಮಾಡ್ತೀವಿ ಗೈಸ್ ಗೇಮ್ ಇದು ಅಷ್ಟೇ. ಇದ್ರ ಮೇಲೆ ಆಡೋಕ್ಕಾಗಲ್ಲ, ರಿಸ್ಕ್ ಇದೆ. ಸೊ ಗೈಸ್ ಲಾಸ್ಟ್ ಕ್ವಶನ್ ನೀವು ಕೇಳ್ದೆ. ಸೊ ಅದಾದಮೇಲೆ ನಾನು ಕೇಳ್ತೀನಿ, ನಂದಾದಮೇಲೆ ಇನ್ನೊಂದು ಇವ್ರು ಇಬ್ಬರಲ್ಲಿ ಅದು ಒಂದು ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೊ ಅಲ್ಲಿಗೆ ಹೆಂಗಾಗುತ್ತೆ ಗೈಸ್? ಭಯ ಆಗ್ತಿದೆ, ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಮೈಂಡ್ ಓಡ್ತಿಲ್ಲ. ಅಲ್ಲಿ ಆಗ್ತಿರೋ ಸೌಂಡ್ ಅವಲಿಂದ. ಕೇಳಿ ಹೋಗಿ ನೋಡೋಣ. ಚಾರ್ಲಿ ನಾನು ಬೇಕು ಅಂತ ಬಂದಿದ್ದಲ್ಲ. ಸೊ ಸುಮ್ಮನೆ ನಾನು ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು. ಸೊ ಅಲ್ಲಿ ನೋಡಿದ್ರೆ ಹಾಂಟೆಡ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತು. ಸೊ ಎದುರುಗಡೆ ಕಾಣಿಸ್ಕೊಂಡಿದ್ಯಾ, ಮತ್ತು ಇನ್ನೊಂದು ಫೋಟೋ ಎಲ್ಲ ಜರುಗಿದೆ. ಸೊ ಇನ್ನೊಂದ್ಸಲಿ ಈ ಥರ ಮಾಡೋಕ್ಕೆ ಹೋಗೋದಿಲ್ಲ. ಸೊ ದಯವಿಟ್ಟು ಬಿಟ್ಟು ಹೋಗು ಪ್ಲೀಸ್, ದಯವಿಟ್ಟು ಬಿಟ್ಟು ಹೋಗು ಪ್ಲೀಸ್. ಅಂತ ಗೊತ್ತೈತೆ, ಏನು ಅಂತು ಹೆಲ್ಪ್ ಮಾಡುವಂತ ಬೇರೆ ಅಂತು. ಹೆಲ್ಪ್ ಎಷ್ಟು ಕೇಳುತ್ತೆ, ಬಿಟ್ಟು ಹೋಗ್ತಿಲ್ಲ ಅಂತ ಅದಕ್ಕೂ ಎಷ್ಟು ಕೇಳುತ್ತೆ. ಇವಾಗ ನೋಡಿದ್ರೆ ನೋ ಕೇಳ್ತಾ ಇದೆ. ಅವಾಗ ಯಾವುದೋ ಕೇಳಿದ್ದಕ್ಕೆ ತಿರ್ಗಾ ಬಿಟ್ಟು ಹೋಗ್ತಿಲ್ಲ, ಇನ್ನೊಂದ್ಸರಿ ಕೇಳಿದ್ದಕ್ಕೆ ಅವಳೇ ನೋ ಅಂತಾನು ಬಂತು. ಸೊ ತಿರ್ಗಿ ಹಿಂಗೆ ಬರ್ತಿದೆ. ಏನು ಮಾಡೋದು ಗೈಸ್ ಇವಾಗ? ಕಂಟಿನ್ಯೂ ಮಾಡೋದು ಬೇಡ, ಸಾಕು, ನಿಲ್ಸೋಣ. ಇನ್ನೊಂದು ಕ್ವಶನ್ ಕೇಳ್ಬಿಡೋಣ, ಏನಾಗುತ್ತೋ ಅದಾಗಲಿ ಅಷ್ಟೇ. ಸೊ ಗೈಸ್ ಲಾಸ್ಟ್ ಕ್ವಶನ್ ಇವ್ನು ಕೇಳ್ತಿದ್ದೇನೆ. ಸೊ ಫೈನಲ್ ಎಂಡ್ ಕ್ವಶನ್ ಇದು. ಸೊ ಏನಾಗುತ್ತೆ ನೋಡೋಣ ಬನ್ನಿ. ಏನಾದರೂ ಆಗಲಿ ಇದು ರಿಸ್ಕು. ಸೊ ಲಾಸ್ಟ್ ಕ್ವಶನ್ ನೀವು ಕೇಳ್ತೀನಿ, ಬನ್ನಿ ನೋಡೋಣ ಏನಾಗುತ್ತೆ. ಚಾರ್ಲಿ ನಾವು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದು ಯಾಕೋ ರಿಸ್ಕ್ ಅನಿಸ್ತಾ ಇದೆ, ನಮಗೂ ಮಾಡೋಕ್ಕೆ ಧೈರ್ಯ ಬರ್ತಿಲ್ಲ. ಎಂಡ್ ಮಾಡೋಣ ಅನ್ಕೋತಾ ಇದ್ದೀವಿ. ನಿಮ್ಗೇನು ಅನ್ಸುತ್ತೆ ಹೇಳ್ಬೋದು. ಮಚ್ಚ ಸೌಂಡ್ ಮಾಡು ಬೇಡ, ಇದು ಯಾಕೋ ರಿಸ್ಕ್ ಆಗ್ತಿದೆ. ಅಲ್ಲಿ ಸೌಂಡ್ ಬರ್ತಿದೆ, ಇದು ನೋಡಿದ್ರೆ ನೋವು ಬರ್ತಾ ಇದೆ. ಸಾಕು ಹೆಂಗ್ ಮಾಡಪ್ಪ. ಮಚ್ಚ ಕಟ್ ಮಾಡಿ ಹೇಳ್ತೀನಿ, ಕಟ್ ಮಾಡು. ಸೊ ಗೈಸ್ ವಿಡಿಯೋ ಎಲ್ಲ ಮುಗೀತು. ಸೊ ಸಡನ್ನಾಗಿ ಆಚೆ ಕಡೆ ಲೈಟ್ ಆನ್ ಹೋಗುತ್ತಲ್ಲ ಮಚ್ಚ. ಸೊ ಭಯ ಆಗ್ತಿದೆ. ಅವ್ರಿಗೆ ತೋರಿಸ್ತೀನಿ ನೋಡಿ, ಸಡನ್ನಾಗಿ ಲೈಟ್ ಆನ್ ಆಗೋಗಿದೆ. ಸೊ ನೋಡೋಣ ಬನ್ನಿ ಗೈಸ್. ಇಲ್ಲಿ ಗೈಸ್ ನೋಡಿ ಗೈಸ್, ಭಯ ಆಗ್ತಿದೆ. ಆಫ್ ಆನ್ ಆಗ್ತಿದೆ. ಸ್ವಿಚ್ ಸೌಂಡ್ ಎಲ್ಲ ಬರ್ತಿದೆ ಆಚೆ ಕಡೆ. ನೋಡಿ ಏನೂ ಇಲ್ಲ ಇಲ್ಲಿ, ಏನೂ ಇಲ್ಲ ಗೈಸ್. ಭಯ ಆಗ್ತಿದೆ ಮಚ್ಚ. ಏನು ಮಾಡೋದು ಮಚ್ಚ? ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಏನೇ ಬೇಡ ಹೊರಡ್ಬಿಡಂಗೆ ಗೈಸ್ ಎಂಡ್ ಮಾಡ್ತೀನಿ. ಸೊ ಮುಂದಿನ ಹೊಸ ಲಾಗಲ್ಲಿ ಸಿಗೋಣ. ಸೊ ಗೈಸ್ ಡೋರೆಲ್ಲ ಸೌಂಡ್ ಬರ್ತಿದೆ. ಸೊ ಮುಂದಿನ ಹೊಸ ಲಾಗಲ್ಲಿ ಸಿಗೋಣ. ಸಿ ಯು ಗೈಸ್.